ನೀವೇನಾದರೂ ರೈತರಾಗಿದ್ದು ಕೇಂದ್ರ ಸರ್ಕಾರ ನೀಡುವಂತಹ PM ಕಿಸಾನ್ ಸನ್ಮಾನ್ ನಿಧಿಯ 6,000 ರೂಪಾಯಿಗಳನ್ನು ಪಡಿತಾ ಇದ್ರೆ ಅಂತಹ ರೈತ ಬಾಂಧವರಿಗೆ ಕೇಂದ್ರ ಕೃಷಿ ಸಚಿವಾಲಯವು ಭರ್ಜರಿ ಸುದ್ದಿಯನ್ನು ನೀಡಿದೆ. ನೀವೇನಾದರೂ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ನೀಡುವಂತಹ 6,000 ರೂಪಾಯಿಗಳನ್ನು ಪಡಿತಾ ಇದ್ರೆ ನಿಮ್ಮ ಮಗಳಿಗೆ 2,63,000 ರೂಪಾಯಿಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇದು ಯಾವುದೇ ರೀತಿಯಾದಂತಹ ಫೇಕ್ ಯೋಜನೆ ಅಲ್ಲ. ಕೇಂದ್ರ ಸರ್ಕಾರವೇ 100% ಜಾರಿಗೊಳಿಸಿರುವಂತಹ ಒಂದು ಜೆನ್ಯೂನ್ ಆಗಿರುವಂತಹ ಯೋಜನೆ ಆಗಿರುತ್ತೆ. ಯಾವುದೇ ಯೋಜನೆ ಯಾವ ರೀತಿಯಾಗಿ ಹಣವನ್ನು ಪಡೆದುಕೊಳ್ಳುವುದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ. ಮತ್ತು ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರಾದರೂ ನಿಮ್ಮ ಗೆಳೆಯರು ಅಥವಾ ರೈತ ಬಾಂಧವರು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ನೀಡುವಂತಹ 6,000 ರೂಪಾಯಿಗಳನ್ನು ಪಡಿತಾ ಇದ್ರೆ ಅಂತಹ ರೈತ ಬಾಂಧವರಿಗೆ ಆದಷ್ಟು ಬೇಗನೆ ಶೇರ್ ಮಾಡ್ರಿ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಇಲ್ಲಿ ಮಗಳ ಹೆಸರಿಗೆ 6,000 ರೂಪಾಯಿಗಳನ್ನ ಜಮಾ ಮಾಡಿ 2,63,000 ರೂಪಾಯಿಗಳನ್ನ ಪಡೆಯಿರಿ ಅಂತ ಹೇಳಿ. ಇದು ಯಾವುದೇ ರೀತಿಯಾದಂತಹ ಫೇಕ್ ಯೋಜನೆ ಅಲ್ಲ. 100% ಕೇಂದ್ರ ಸರ್ಕಾರದ ಒಂದು ಅಧಿಕೃತವಾದಂತಹ ಯೋಜನೆ ಆಗಿರುತ್ತೆ. ಯಾವುದೇ ಯೋಜನೆ ಯಾವ ರೀತಿಯಾಗಿ ಹಣವನ್ನ ಪಡೆದುಕೊಳ್ಳುವುದು ಅಂತ ನೋಡೋದಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಮಗಳ ಹೆಸರಿಗೆ ಪ್ರತಿ ವರ್ಷ ನೀವು 6,000 ರೂಪಾಯಿಗಳನ್ನ ಜಮಾ ಮಾಡಿದ್ರೆ ಸಾಕು. ಮಗಳ ಮದುವೆಗೆ ಅಥವಾ ಶಿಕ್ಷಣಕ್ಕೆ 2,63,000 ರೂಪಾಯಿಗಳನ್ನ ಪಡಿಬಹುದು ಅಂತ ಹೇಳಿದಾರೆ. ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ. ನೀವು ನಿಮ್ಮ ಮಗಳ ಹೆಸರಿಗೆ ಪ್ರತಿ ವರ್ಷ ಏನು PM ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡ್ತಾರಲ್ಲ 6,000 ರೂಪಾಯಿಗಳನ್ನ 6,000 ರೂಪಾಯಿಗಳನ್ನ ಜಮಾ ಮಾಡಿದ್ರೆ ಸಾಕು. ನಿಮ್ಮ ಮಗಳ ಮದುವೆಗೆ ಅಥವಾ ಅವಳ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ 2,63,000 ರೂಪಾಯಿಗಳನ್ನ ನೀಡ್ತಾ ಇದೆ. ಹೌದು, ಇದಕ್ಕಾಗಿಯೇ ನೀವು ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಜಮೆ ಮಾಡುವ 6,000 ರೂಪಾಯಿಗಳ ಹಣವನ್ನೇ ಮಗಳ ಹೆಸರಿಗೆ ಜಮಾ ಮಾಡಿದ್ರೆ ಸಾಕು. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ 2,63,723 ರೂಪಾಯಿಗಳನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ನೀವು ಕೇಂದ್ರ ಸರ್ಕಾರವು PM ಕಿಸಾನ್ ಯೋಜನೆ ಅಡಿಯಲ್ಲಿ ಸಿಗುವಂತಹ 6,000 ರೂಪಾಯಿ ಹಣವನ್ನ 15 ವರ್ಷ ಜಮಾ ಮಾಡಬೇಕಾಗತ್ತೆ. ಅಂದ್ರೆ ನಿಮ್ಗೆ ಏನೋ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇದ್ದಾರೆ ನೋಡಿ 6,000 ರೂಪಾಯಿಗಳನ್ನ, ಅದನ್ನ ಕಂಟಿನ್ಯೂ ಆಗಿ 15 ವರ್ಷ ನೀವು ನಿಮ್ಮ ಮಗಳ ಹೆಸರಿಗೆ ಜಮಾ ಮಾಡಬೇಕು. ಅವರಿಗೆ 21ನೇ ವರ್ಷಕ್ಕೆ ಮಗುವಿನ ಶಿಕ್ಷಣಕ್ಕೆ ಅಥವಾ ಮದುವೆಯ ಸಂದರ್ಭದಲ್ಲಿ 2,63,723 ರೂಪಾಯಿಗಳನ್ನ ಇಲ್ಲಿ ನಿಮ್ಗೆ ನೀಡ್ತಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಇಬ್ಬರು ಪುತ್ರಿಯರ ಹೆಸರಿನ ಮೇಲೆ ಖಾತೆಯನ್ನ ತೆರೆಯಬಹುದು. ಇದಕ್ಕೆ 10 ವರ್ಷದೊಳಗಿನ ಮಗಳ ಹೆಸರಿನ ಮೇಲೆ ನೀವು ಖಾತೆಯನ್ನ ತೆರಿಬೇಕಾಗತ್ತ. ಅಂದ್ರೆ ನಿಮ್ಮ ಮಗಳಿಗೆ 10 ವರ್ಷದ ಒಳಗಿದ್ರೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನ ನೀಡ್ತಾ ಇದ್ದಾರಾ. ಇಲ್ಲದ ಇದ್ರೆ ನಿಮ್ಗೆ ಈ ಒಂದು ಯೋಜನೆಗೆ ಅನ್ವಯಿಸುವುದಿಲ್ಲ. ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಹಣವನ್ನ ನೀಡ್ತಾ ಇಲ್ಲ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈ ಮುಂಚೆ ಇದ್ದ 1,000 ರೂಪಾಯಿಗಳ ವಾರ್ಷಿಕ ಕನಿಷ್ಠ ಕಂತಿನ ಮೊತ್ತವನ್ನ ಇತ್ತೀಚೆಗೆ 250 ರೂಪಾಯಿಗೆ ಇಳಿಸಲಾಗಿದೆ ಅಂತ ಹೇಳಿದಾರೆ. ಅಂದ್ರೆ ಪ್ರತಿ ತಿಂಗಳು ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ 1,000 ರೂಪಾಯಿಗಳನ್ನ ಕಟ್ಟಬೇಕಾಗಿತ್ತು. ಆದ್ರೆ ಈಗ ಪ್ರಸ್ತುತ ನೀವು 250 ರೂಪಾಯಿಗಳನ್ನ ಕಟ್ಟಿದ್ರೆ ಸಾಕು. 1 ವರ್ಷಕ್ಕೆ ನಿಮ್ಮ ಖಾತೆ ಚಾಲ್ತಿಯಲ್ಲಿರುತ್ತೆ. ಮತ್ತೆ ಈ ಒಂದು ಯೋಜನೆಯ ಲಾಭವನ್ನ ನೀವು ಇಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಜಮಾ ಮಾಡುವ ಹಣದ ಲೆಕ್ಕಾಚಾರದ ಬಗ್ಗೆ ನೋಡೋದಾದ್ರೆ ನೀವೇನಾದ್ರೂ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನಿಮ್ಮ ಮಗಳ ಹೆಸರಲ್ಲಿ ಹತ್ತಿರದ ಪೋಸ್ಟ್ ಆಫೀಸ್ ನಲ್ಲಿ ಏನಾದ್ರೂ ಖಾತೆಯನ್ನ ತೆರೆದ್ರೆ ಅಂದ್ರೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಜಮಾ ಮಾಡಿದ್ರೆ 15 ವರ್ಷಗಳವರೆಗೆ 90,000 ರೂಪಾಯಿಗಳಾಗತ್ತೆ. ಅಂದ್ರೆ ನೀವು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಬರುವಂತಹ ಹಣವನ್ನ ತೆಗೆದುಕೊಂಡ ಮತ್ತೆ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಅಂದ್ರೆ ಒಟ್ಟು 15 ವರ್ಷಗಳಲ್ಲಿ 90,000 ರೂಪಾಯಿಗಳಾಗತ್ತ. ನಂತರ 5-6 ವರ್ಷಗಳ ಕಾಲ ಕಟ್ಟಬೇಕಾಗಿಲ್ಲ. ಅಂದ್ರೆ 15 ವರ್ಷ ಕಟ್ಟಿದ್ರೆ ಸಾಕು. ಮುಂದಿನ 5-6 ವರ್ಷ ಯಾವುದೇ ಹಣವನ್ನ ಕಟ್ಟುವಂತ ಅವಶ್ಯಕತೆ ಇರಲ್ಲ. ಈ ಹಣಕ್ಕೆ ಒಟ್ಟು 1,73,725 ರೂಪಾಯಿಗಳ ಬಡ್ಡಿ ಆಗತ್ತ. ಜಮಾ ಮಾಡಿದ 90,000 ಮತ್ತು ಬಡ್ಡಿ 1,73,725 ರೂಪಾಯಿ ಒಟ್ಟು ಸೇರಿ 2,63,723 ರೂಪಾಯಿಗಳು ನೇರವಾಗಿ ನಿಮ್ಮ ಮಗಳ ಖಾತೆಗೆ ಜಮಾ ಆಗುತ್ತೆ. ಅವರಿಗೆ ಕನಿಷ್ಠ ಯಾವಾಗ 21 ವಯಸ್ಸಾಗತ್ತಲ್ಲ ಆ ಸಮಯದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಆ ಹಣ ಜಮಾ ಆಗುತ್ತೆ. ಅಲ್ಲಿಗೆವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತ. ಜೊತೆಗೆ ತೆರಿಗೆ ಕಾಯ್ದೆ ಅಡಿ 1961ರ 80C ಸೆಕ್ಷನ್ ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಯಾವುದೇ ರೀತಿ ತೆರಿಗೆಯನ್ನು ಕಟ್ಟುವಂತ ಅವಶ್ಯಕತೆ ಇರಂಗಿಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ. ಇನ್ನ ಎಷ್ಟು ಖಾತೆಗಳನ್ನ ತೆರೆಯಬಹುದು ಅಂತ ನೋಡೋದಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಪಾಲಕರು ಗರಿಷ್ಠ 2 ಖಾತೆಗಳನ್ನ ತೆರೆಯಬಹುದು.
ಅಂದರೆ ಪ್ರತಿ ಮಗಳಿಗೆ ಒಂದು ಖಾತೆಯಂತೆ ಗರಿಷ್ಠ 2 ಪುತ್ರಿಯರಿಗೆ ಖಾತೆಯನ್ನ ತೆರೀಬಹುದಾಗಿರುತ್ತೆ. ಒಂದು ವೇಳೆ ಮೊದಲ ಅಥವಾ ಎರಡನೇ ಹೆರಿಗೆಯಿಂದ ಅವಳಿ ಹೆಣ್ಣು ಮಕ್ಕಳು ಜನಿಸಿದರೆ ಈ ಒಂದು ಯೋಜನೆಯು ಪೋಷಕರಿಗೆ 3ನೇ ಖಾತೆ ತೆರೆಯಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಬೇಡ. ಇನ್ನ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರ ಅಂದ್ರೆ ಈ ಒಂದು ಯೋಜನೆಯ ಲಾಭವನ್ನ ಪಡಿಬೇಕಾಗಿತ್ತಂದ್ರ ಹೆಣ್ಣು ಮಕ್ಕಳಾಗಿರ್ಬೇಕು. ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭವನ್ನ ಪಡಿಬೇಕಾಗಿತ್ತಂದ್ರ ಖಾತೆ ತೆರೆಯುವ ಸಮಯದಲ್ಲಿ ಹೆಣ್ಣು ಮಗುವಿಗೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಗುವಿಗೆ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು. ಅಂದಾಗ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನ ಪಡೆಯಲು ನೀವು ಅರ್ಹರಿರ್ತೀರಿ. ಖಾತೆ ತೆರೆಯುವಾಗ ಹೆಣ್ಣು ಮಗುವಿನ ವಯಸ್ಸಿನ ಪುರಾವೆ ಕಡ್ಡಾಯವಾಗಿದೆ. ಅಂದ್ರೆ ಏನಾದ್ರೂ ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದ್ರೂ ಜನನ ಪ್ರಮಾಣ ಪತ್ರ, ಈ ರೀತಿಯಾದಂತಹ ದಾಖಲೆಗಳು ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ. ಪಾಲಕರು ಮಗಳ ಹೆಸರಿನ ಮೇಲೆ ಖಾತೆ ತೆರೆದ 14 ವರ್ಷದವರೆಗೂ ಕೂಡ ಖಾತೆಗೆ ಕಂತಿನ ಹಣವನ್ನ ಪಾವತಿಸಬಹುದು ಅಂತ ಹೇಳಿದ್ದಾರೆ. ಒಟ್ಟು 15 ಕಂತುಗಳಾಗತ್ತ. ಅಂದ್ರೆ 14 ವರ್ಷದವರೆಗೂ ಕೂಡ ನೀವು ಹಣವನ್ನ ಜಮಾ ಕಡ್ಡಾಯವಾಗಿ ಮಾಡಲೇಬೇಕಾಗಿರತ್ತೆ. ಇನ್ನ ತೆರಿಗೆ ವಿನಾಯಿತಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನ ಈ ಒಂದು ಯೋಜನೆಯ ಲಾಭವನ್ನ ಎಲ್ಲಿ ಪಡೆಯುವುದು ಅಂತ ನೋಡೋದಾದ್ರೆ ಹತ್ತಿರದ ಅಂಚೆ ಕಚೇರಿ ಶಾಖೆಗಳಿಗೆ ನೀವು ಭೇಟಿ ಕೊಟ್ಟ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಖಾತೆಯನ್ನ ತೆರಿಬಹುದು. ಅಥವಾ ದೇಶದ ಪ್ರಮುಖ ಬ್ಯಾಂಕುಗಳಲ್ಲಿಯೂ ಕೂಡ ಅಂದ್ರೆ ನ್ಯಾಷನಲ್ ಲೆವೆಲ್ ಏನ್ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಯೋಜನೆ ಚಾಲ್ತಿಯಲ್ಲಿ ಇರುತ್ತೆ. ಅಲ್ಲಿಯೂ ಕೂಡ ಹೋಗಿ ಈ ಒಂದು ಯೋಜನೆಯ ಲಾಭವನ್ನ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಖಾತೆ ಆರಂಭಿಸುವ ಅರ್ಜಿ ಫಾರ್ಮ್ ಸಿಗುತ್ತಾ. ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ, ಗುರುತಿನ ದಾಖಲೆ, ವಿಳಾಸ ಪುರಾವೆ, ಪಾಲಕರ ಆಧಾರ್ ಕಾರ್ಡು, ಇಷ್ಟು ದಾಖಲಾತಿಗಳಿದ್ರೆ ಸಾಕು ನೀವು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಾಯ್ತು ಅನ್ಕೋತೀನಿ ನಾನು. ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡಲಾಗುವಂತ 6,000 ರೂಪಾಯಿಗಳನ್ನ ಪಡ್ಕೊಂಡು ಅದರಿಂದ ನೀವು 2,63,732 ರೂಪಾಯಿಗಳನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂತೇಳಿ ಕೇಂದ್ರ ಸರ್ಕಾರವು ಈ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದಂತವರು ಹತ್ತಿರದ ಅಂಚೆ ಕಚೇರಿಗೆ ಅಥವಾ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಿ ಖಾತೆಗಳನ್ನ ತೆರೆದು ಈ ಹಣವನ್ನ ನೀವು ಕೂಡ ಅಂದ್ರೆ ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಇದು ಇವತ್ತಿನ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಹೆಚ್ಚಿನ ಮೊತ್ತವನ್ನ ಪಡೆಯುವಂತಹ ಒಂದು ಪ್ರಮುಖವಾದಂತಹ ವಿಡಿಯೋ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಆತ್ಮೀಯ ರೈತ ಬಾಂಧವರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ನಿಮ್ಮ ಗೆಳೆಯರಿಗೂ ಇತರ ರೈತ ಬಾಂಧವರಿಗೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.